ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈರಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ತ್ಯಾಗದಹಳ್ಳಿ ಗ್ರಾಮದ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿ ಹಾಗೂ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಸಿರುವಳ್ಳಿ ಗ್ರಾಮದ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿಗೆ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಮತ್ತು ಪಕ್ಷದ ಮುಖಂಡರು ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ಭೂಮಿ ಪೂಜೆ ಮಾಡಿದರು. ನಂತರ ಗ್ರಾಮದ ಮುಖಂಡರಿಂದ ಶಾಸಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್, ನೆಲಮಂಗಲ ತಾಲೂಕನ್ನು ಅಭಿವೃದ್ಧಿಪಡಿಸಬೇಕು, ಅಷ್ಟೇ ನನ್ನ ಗುರಿ. ಈಗಿನ ಮುಂಚೆ ಇದ್ದ ಮಾಜಿ ಶಾಸಕರು ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸವನ್ನು ನೆಲಮಂಗಲ ತಾಲೂಕಿನಲ್ಲಿ ಮಾಡಿಲ್ಲ. ಆದ್ದರಿಂದ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೇನೆ, ಅಭಿವೃದ್ಧಿ ಕಡೆ ಗಮನ ಹರಿಸುತ್ತಿದ್ದೇನೆ. ನಾನು ಜನಗಳ ಸೇವಕ, ಶಾಸಕನಲ್ಲ ಎಂದು ಸಂತಸ ವ್ಯಕ್ತಪಡಿಸಿದರು. ಆರ್ಥಿಕ ವರ್ಷದ ಅನುದಾನದಲ್ಲಿ ಅನುಮೋದನೆ ಆಗಿರತಕ್ಕಂಥ ಕಾಮಗಾರಿ ಭೂಮಿ ಪೂಜೆಗಳು ಪೆಂಡಿಂಗ್ ಇಲ್ಲ. ಇನ್ನೂ ಸುಮಾರು ಒಂದು 200-250 ಕೋಟಿರಷ್ಟು ಕಾಮಗಾರಿ ಭೂಮಿ ಪೂಜೆಯನ್ನು ಕಳೆದ ವರ್ಷದ ಬಜೆಟ್ನಲ್ಲಿ ಮಂಜೂರಾಗಿರತಕ್ಕಂಥ ಕಾಮಗಾರಿಗಳು ಇನ್ನೂ ಪೂಜೆ ಮಾಡಿಲ್ಲ, ಪೆಂಡಿಂಗ್ ಇದ್ದಾವೆ. ಅದಕ್ಕೆ ಇವತ್ತಿಂದ ಚಾಲನೆ ಕೊಟ್ಟಿದ್ದೀನಿ. ಇವತ್ತು ತ್ಯಾಗದಹಳ್ಳಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಹಸಿರುವಳ್ಳಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಬೈರಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೀನಿ. ಇದೇ ಸಂದರ್ಭದಲ್ಲಿ ಗೌರವಾನ್ವಿತ ಸ್ತ್ರೀಶಕ್ತಿ ಸಂಘದ ಮುಖಂಡರುಗಳು ಮತ್ತು ಗೌರವಾನ್ವಿತ ಮಹಿಳಾ ಬಂಧುಗಳು ಸ್ತ್ರೀಶಕ್ತಿ ಭವನಕ್ಕೆ ನಮಗೆ ಅನುದಾನ ಬೇಕು ಅಂತ ಕೇಳಿದ್ರು. ಇಲ್ಲೇ ಸ್ಥಳದಲ್ಲೇ ನೀವು ಜಾಗ ಅವ್ರಿಗೆ ಕೊಟ್ಟರೆ ನಾನು ಅದನ್ನು ಮಂಜೂರು ಮಾಡಿಸ್ಕೊಡ್ತೀನಿ, ನಾನು ನನ್ನ ಅನುದಾನ 10 ಲಕ್ಷ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದೀನಿ. ಕುಮಾರಣ್ಣ ಜಾಗ ಐತೆ ಅಂತ ಹೇಳವ್ರೆ. 10 ಲಕ್ಷದಲ್ಲಿ ಎಸ್ಟಿಮೇಟ್ ಮಾಡಿಸಿ ಕಾಮಗಾರಿಯನ್ನು ಆದಷ್ಟು ಬೇಗ ಭೂಮಿ ಪೂಜೆ ಮಾಡಿಕೊಡ್ತೀನಿ. ಆ 10 ಲಕ್ಷದ ಅನುದಾನದ ಕಾಮಗಾರಿಯನ್ನು ನಮ್ಮ ಮುಖಂಡರು ಕಾರ್ಯಕರ್ತರಿಗೆ ನಾನು ಕಾಮಗಾರಿಯನ್ನು ಮಾಡಲಿಕ್ಕೆ ಹೇಳ್ತೀನಿ. 10 ಲಕ್ಷ ಹಸಿರುವಳ್ಳಿ ಪರಿಶಿಷ್ಟ ಜಾತಿ ಕಾಲೋನಿಗೆ ಅವ್ರಿಗೆ ಮೂಲಭೂತ ಸೌಕರ್ಯ ಒದಗಿಸೋಕ್ಕೆ ಮಂಜೂರು ಮಾಡಿಸಿದ್ದೀನಿ. ಅದು ವರ್ಕ್ ಆರ್ಡರ್ ಆಗಿದೆ, ಭೂಮಿ ಪೂಜೆ ಮಾಡಬೇಕು. ಇನ್ನೊಂದು 15-20 ದಿವಸ ಬಿಟ್ಟು ಅದನ್ನು ಪೂಜೆ ಮಾಡ್ತೀನಿ. ನನ್ನ ಕ್ಷೇತ್ರದಲ್ಲಿ 1,000 ಕೋಟಿಗೂ ಹೆಚ್ಚು ಅನುದಾನ ಕಾಮಗಾರಿಗಳು, ಅದರಲ್ಲಿ 2 ಯೋಜನೆಗಳು, ರೈತರಿಗೆ ಅನುಕೂಲ ಆಗುವಂಥ 2 ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ 2, ಒಂದು KPTCL ಆಗಿರತಕ್ಕಂಥದ್ದು, ಇನ್ನೊಂದು ಸಣ್ಣ ನೀರಾವರಿ ಇಲಾಖೆಯಿಂದ ಆಗಿರತಕ್ಕಂಥದ್ದು. ಅದಕ್ಕೆ ಭೂಮಿ ಪೂಜೆಯನ್ನು ಒಂದಕ್ಕೆ ನೆರವೇರಿಸಿದ್ದೀವಿ. ಇನ್ನೊಂದು ಭೂಮಿ ಪೂಜೆಯನ್ನು ಆದಷ್ಟು ಬೇಗ ಮಾಡಲಿಕ್ಕೆ ಯೋಜನೆಯನ್ನು ಹಾಕೊಂಡಿದ್ದೀನಿ. ಅದನ್ನ ಉಪಮುಖ್ಯಮಂತ್ರಿಗಳು ಬಂದು ಭೂಮಿ ಪೂಜೆಯನ್ನು ಮಾಡುತ್ತಾರೆ. ಇನ್ನು ಈ ವರ್ಷ ಹೊಸ ಆರ್ಥಿಕ ವರ್ಷದಲ್ಲಿ ಇನ್ನೂ ಹಲವಾರು ಯೋಜನೆಗಳನ್ನು ನೆಲಮಂಗಲಕ್ಕೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಹಂತ ಹಂತವಾಗಿ ಈ ಕ್ಷೇತ್ರದ ಜನರ ಬಯಕೆ ಬೇಡಿಕೆ ಏನಿತ್ತು ಅದಕ್ಕೆ ಪ್ರಾಮಾಣಿಕವಾಗಿ ಸ್ಪಂದಿಸತಕ್ಕಂಥ ಕೆಲಸನ ಮಾಡ್ತೀನಿ. ಉಸ್ತುವಾರಿಗಳ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಾನು, ಶರತ್ ಅವರು, MLC ರವಿ ಅಣ್ಣವರು ಚರ್ಚೆ ಮಾಡಿ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕೇಳಬಹುದು ಅಂತ ಹೇಳಿ ನನ್ನ ಶಿವಗಂಗಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರ, ಮಣ್ಣೆಕೆರೆಗೆ ಎತ್ತಿನಹೊಳೆ ನೀರು ತುಂಬಿಸ್ತಕ್ಕಂಥದ್ದು ಮತ್ತು ಒಳಚರಂಡಿ ವ್ಯವಸ್ಥೆಗೆ ಮುಂದಿನ ಸಚಿವ ಸಂಪುಟದಲ್ಲಿ ಅನುಮೋದನೆ ಕೊಡಬೇಕು ಅಂತಕ್ಕಂಥದ್ದು. ಹಿಂದೆ 35 ಕೋಟಿ ಕೊಟ್ಟು ಅನುದಾನ ಕೊಟ್ಟು ಮಂಜೂರು ಮಾಡಿದ್ದಾರೆ. ಬಟ್ ಅದು ಸುಮಾರು 570 ಕೋಟಿ, ಇವತ್ತಿನ ಅಂದಾಜು ವೆಚ್ಚದ ಪ್ರಕಾರ 576 ಕೋಟಿ, 570 ಕೋಟಿ ಅದಕ್ಕೆ ಬೇಕಾಗ್ತದೆ ಅಂತ ಹೇಳಿದ್ದಾರೆ. ಅನುದಾನ ಈಗಾಗಲೇ ನನ್ನ ಕ್ಷೇತ್ರಕ್ಕೆ 2 ದೊಡ್ಡ ಯೋಜನೆಗಳು ಬಂದಿರತಕ್ಕಂಥದ್ದು ಮತ್ತು ಬೇರೆ ಬೇರೆ ಇಲಾಖೆಯಿಂದ ಹೆಚ್ಚಿಗೆ ಅನುದಾನ ಬಂದಿದ್ದರಿಂದ ನೆಲಮಂಗಲಕ್ಕೆ ಹೆಚ್ಚಿಗೆ ಕಾಮಗಾರಿ ಆಗಿದೆ. ಮುಂದಿನ ದಿನಗಳಲ್ಲಿ ಮಾಡಿಕೊಡೋಣ, ಆಯಿತು ಸ್ವಲ್ಪ ಶ್ರೀನಿವಾಸ್ ಕಾಯಿಲೆ ಈಗ ಆಲ್ರೆಡಿ ಹೆಚ್ಚಿಗೆ ಕೆಲಸ ಮಾಡಿಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಭಾವನೆ ಮುಖ್ಯಮಂತ್ರಿಗಳದ್ದು ಮತ್ತು ಮಾನ್ಯ ಸಚಿವರದಾಗಿರೋದ್ರಿಂದ ನಾನು ಏನದಕ್ಕೆ ಮುಂದಿನ ದಿನಗಳಲ್ಲಿ ಏನು ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ. ಮೊಹಮ್ಮದ್ ಅಲಿ, ಚಾಮುಂಡಿ ನ್ಯೂಸ್, ನೆಲಮಂಗಲ.